ಅದಕ್ಕೆ ನಾವು ಇನ್ವೆಸ್ಟಿಗೇಷನ್ ಸೋಕೋ ಟೀಮ್ ಎಲ್ಲ ಕಳ್ಸಿಕೊಟ್ವಿ. ಆಗ್ಲೇ ನಮ್ಗೆ ಸಂಶಯ ಬಂತು ಇದು ಯಾವ್ದೋ ಒಂದು ಮರ್ಡರ್ ಅಂತ. ಯಾಕಂದ್ರೆ ರಸ್ತೆ ಮೇಲೆ ಆಗಿಲ್ಲ, ನಿರ್ಜನ ಪ್ರದೇಶಕ್ಕೆ ಹೋಗಿ ಬೆಂಕಿ ಆಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಸೋಷಿಯಲ್ ಮೀಡಿಯಾ ಎನ್ನುವಂಥದ್ದು ಹೊಸ ರೀತಿಯಾದಂತಹ ಟ್ರೆಂಡ್ ಅನ್ನ ಹುಟ್ಟು ಹಾಕಿದೆ. ಆ ಒಂದು ಸಾಮಾಜಿಕ ಜಾಲತಾಣಗಳು ಕೆಲವು ಸಲ ಉಪಯೋಗಕ್ಕೆ ಬರ್ತವೆ, ಕೆಲವೊಂದು ಸಲ ಉಪಯೋಗಕ್ಕೆ ಬರದೆ ಪ್ರಾಣಗಳನ್ನು ಕೂಡ ತೆಗೆಯುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ. ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಯವಾದಂತಹ ಓರ್ವ ಮಹಿಳೆ ಮತ್ತು ಪುರುಷ ಇವರಿಬ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗ್ತಾರೆ. ತದನಂತರ ಸ್ನೇಹ ಬೆಳೆಯುತ್ತೆ. ಆ ನಂತರ ಅದು ಅನೈತಿಕ ಸಂಬಂಧಕ್ಕೆ ಕಳೆದೊಂದು ವರ್ಷದಿಂದ ಸಾಕ್ಷಿ ಆಗತ್ತೆ. ಈಗ ಈ ಮಹಿಳೆಗೂ ಮದುವೆ ಆಗಿತ್ತು ಮತ್ತು ಆ ಪುರುಷನಿಗೂ ಕೂಡ ಮದುವೆ ಆಗಿತ್ತು. ಪುರುಷ ಪತ್ನಿಯನ್ನ ತ್ಯಜಿಸಿ ಡೈವೋರ್ಸ್ ಅನ್ನ ತೆಗೆದುಕೊಂಡಿದ್ದ ಆ ಮಹಿಳೆ ಗಂಡನ ಜೊತೆ ವೈಮನಸ್ಸಿತ್ತು, ಆದ್ರೂ ಕೂಡ ಜೊತೆಯಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಈಕೆ ಖಾಸಗಿ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿದ್ರು. ಈ ಒಂದು ಇಬ್ಬರ ನಡುವೆ ಕ್ಷುಲ್ಲಕ ವಿಚಾರಕ್ಕೆ ಅಂದ್ರೆ ಮದುವೆ ಆಗುವಂತೆ ಆ ಪುರುಷ ಆ ಮಹಿಳೆಯನ್ನ ಒತ್ತಾಯಿಸ್ತಾ ಇದ್ದಂತೆ. ಆ ಮಹಿಳೆ ಅದನ್ನ ನಿರಾಕರಿಸಿದ್ದಳು. ಆಗ ಆ ಪುರುಷ ಮಾಡಿದ್ದು ಆಕೆಯನ್ನ ಲಾಂಗ್ ಡ್ರೈವ್ ಕರೆದುಕೊಂಡು ಹೋಗಿ ಆಕೆಯನ್ನ ಕಾರಿನಲ್ಲೇ ಕೊಲೆ ಮಾಡಿ ಆ ಕಾರಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಇಟ್ಟಂತಹ ಘಟನೆ ನಡೆದಿದೆ. ಈ ಒಂದು ಪ್ರದೇಶದಲ್ಲಿ ಅದು ಬೆಚ್ಚಿ ಬೀಳಿಸಿದೆ. ಯಾವಾಗ ಕಾರಿಗೆ ಬೆಂಕಿ ಬಿತ್ತೋ ಆಗ ಇವನಿಗೆ ನಡುಕ ಆರಂಭವಾಗಿ ಇವನ್ ಏನ್ ಮಾಡ್ಕೊಂಡ, ಪೊಲೀಸರ ಕೈಗೆ ಸಿಕ್ಬಿದ್ನ, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೌದು, ಈ ಭಾವಚಿತ್ರಗಳಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ಈ ಮಹಿಳೆಯ ಹೆಸರು ಸರೋಜಾ. ಹೀಗೆ ಖಾಸಗಿ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿರುವಂತಹ ಮಹಿಳೆ. ಈಕೆ ಹೆಸರು ಸರೋಜಾ. ಇನ್ನು ಈ ಒಂದು ಪುರುಷನ ಹೆಸರು ರಾಮಾಂಜಿ. ಇವನು ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕಬಚ್ಚಹಳ್ಳಿ ನಿವಾಸಿ ಆಗಿದ್ದ. ಇವರಿಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗ್ತಾರೆ. ಇವರ ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ. ತದನಂತರ ಸ್ನೇಹಿತರಾಗ್ತಾರೆ. ಆ ನಂತರ ಇವರಿಬ್ಬರ ನಡುವೆ ಒಂದು ರೀತಿಯಾದಂತಹ ಸಂಬಂಧ ಬೆಳೆಯುತ್ತೆ. ಕಳೆದೊಂದು ವರ್ಷದಿಂದಲೂ ಕೂಡ ಇವರಿಬ್ರು ಓಡಾಡ್ಕೊಂಡೇ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ರಾಮಾಂಜಿ ಈಕೆಯನ್ನ ಮದುವೆ ಆಗುವಂತೆ ಒತ್ತಾಯಿಸ್ತಾನೆ. ಆಕೆ ಅದಕ್ಕೆ ಒಪ್ಪದಿದ್ದಂತ ಸಂದರ್ಭದಲ್ಲಿ ಈತ ಅಂದ್ರೆ ರಾಮಾಂಜಿ ರೊಚ್ಚಿಗೆ ಹೇಳ್ತಾನೆ. ಆಕೆಯನ್ನು ಉಪಾಯ ಮಾಡಿ ನಿರ್ಜನ ಪ್ರದೇಶವೊಂದಕ್ಕೆ ಕರೆದೊಯ್ತಾನೆ. ತನ್ನ ಸ್ನೇಹಿತರಿಂದ ತೆಗೆದುಕೊಂಡಿದ್ದಂತ ಕಾರ್ನಲ್ಲಿ ಈಕೆಯನ್ನು ಕೂರಿಸಿಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಆಕೆಯನ್ನ ಹೊಡೆದು ಸಾಯಿಸ್ತಾನೆ. ತದನಂತರ ಆ ಒಂದು ಕಾರಿಗೆ ಬೆಂಕಿಯನ್ನ ಇಡ್ತಾನೆ. ಯಾವಾಗ ದಗದಗನೆ ಒತ್ತಿ ಉರಿತಾ ಇತ್ತು ಕಾರು, ಸುತ್ತಮುತ್ತಲಿನವರು ಅಗ್ನಿಶಾಮಕ ದಳದವರಿಗೆ ವಿಷಯವನ್ನ ಮುಟ್ಟಿಸ್ತಾರೆ. ಜೊತೆಗೆ ಇತ್ತೀಚಿನ ತಂತ್ರಜ್ಞಾನದಿಂದ ಯಾವಾಗ ಕಾರಿಗೆ ಬೆಂಕಿ ಬಿತ್ತೋ, ಇದೊಂದು ಗ್ಲಾನ್ಸಾ ಕಾರು, ತಕ್ಷಣ ಕಾರಿನ ಮಾಲೀಕ ಮಾರಸಂದ್ರದ ಸುರೇಶ್ ಎಂಬುವಂತವನಿಗೆ ಈ ಕಾರು ಬೆಂಕಿಗೆ ಆಹುತಿಯಾಗಿದೆ ಎನ್ನುವಂತಹ ಸಂದೇಶ ಕೂಡ ಅವನಿಗೆ ರವಾನೆ ಆಗತ್ತೆ. ಸುರೇಶ್ ಕೂಡ ಸ್ಥಳಕ್ಕೆ ಬರ್ತಾನೆ. ಅದು ಲೊಕೇಶನ್ ಸಮೇತ ಶೇರ್ ಆಗಿರುತ್ತೆ. ಆತನೇ ದೊಡ್ಡಬಳ್ಳಾಪುರ ಪೊಲೀಸ್ನವರಿಗೆ ತನ್ನ ಕಾರನ್ನ ಸ್ನೇಹಿತ ರಾಮಾಂಜಿ ಎಂಬಾತ ತೆಗೆದುಕೊಂಡು ಹೋಗಿದ್ದ ಎನ್ನುವಂತ ದೂರನ್ನ ನೀಡ್ತಾರೆ. ಅದನ್ನ FIR ಆಗಿ ದಾಖಲಿಸ್ತಾರೆ. ಆನಂತರ ಆಗಿದ್ದು ಒಂದು ದುರ್ದೈವದ ಘಟನೆ. ಅಲ್ಲಿ ಸ್ಥಳದಲ್ಲಿ ಆ ಮಹಿಳೆ ಸರೋಜಾ ಸುಟ್ಟು ಕರ್ಕಲಾಗ್ತಾಳೆ. ಈ ಒಂದು ಘಟನೆಗೆ ಸಂಬಂಧಿಸಿ ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದಂತ ಬೆಂಗಳೂರು ಗ್ರಾಮಾಂತರದ SP ಚಂದ್ರಕಾಂತ್ ಘಟನೆಯ ವಿವರಗಳನ್ನು ಹಂಚಿಕೊಳ್ಳೋದು ಹೀಗೆ. ದೊಡ್ಡಬಳ್ಳಾಪುರ ವಿಭಾಗದ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ನಮಗೆ ಮಾಹಿತಿ ಬರ್ತದೆ. ಕಾರು ಬೆಂಕಿ ಹತ್ಕೊಂಡು ಉರಿತಾ ಇದೆ ಅಂತ. ಕೂಡಲೇ ನಮ್ಮ ಇನ್ಸ್ಪೆಕ್ಟರ್ ಸ್ಪಾಟ್ಗೆ ಹೋದಾಗ ಬೆಂಕಿ ಉರಿತಾ ಇತ್ತು. ಮತ್ತೆ ಅಗ್ನಿಶಾಮಕ ಅಂತಂದು ಆರಿಸಿದ್ರು. ಅದರಲ್ಲಿ ಒಂದು ಮಹಿಳೆ ಸಂಪೂರ್ಣವಾಗಿ ಸುಟ್ಟ ಆಗಿರ್ತಕ್ಕಂಥ ಒಂದು ಕುರುಹು ಕಾಣಿಸ್ಬಂತು. ಅದಕ್ಕೆ ನಾವು ಇನ್ವೆಸ್ಟಿಗೇಷನ್ ಸೋಕೋ ಟೀಮ್ ಎಲ್ಲ ಕಳ್ಸಿಕೊಟ್ವಿ. ಆಗ್ಲೇ ನಮ್ಗೆ ಸಂಶಯ ಬಂತು ಇದು ಯಾವ್ದೋ ಒಂದು ಮರ್ಡರ್ ಅಂತ. ಯಾಕಂದ್ರೆ ರಸ್ತೆ ಮೇಲೆ ಆಗಿಲ್ಲ, ನಿರ್ಜನ ಪ್ರದೇಶಕ್ಕೆ ಹೋಗಿ ಬೆಂಕಿ ಆಗಿದೆ. ಒಂದು ಮಹಿಳೆ ಪೂರ್ತಿ ಸುಟ್ಟು ಗಾಯಗಳಾಗ್ತದೆ. ಅದನ್ನು ಮತ್ತೆ ತನಿಖೆ ಪ್ರಾರಂಭಿಸಿದಾಗ ಆಕೆ ದೇವನಹಳ್ಳಿಯದ ಸರೋಜಮ್ಮ ಅಂತ ಕಾಲೇಜ್ ಲೆಕ್ಚರರ್, PUC ಕಾಲೇಜ್ ಲೆಕ್ಚರರ್, ಕನ್ನಡ ಲೆಕ್ಚರರ್. ಆಕೆ ಒಬ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾಳೆ. ಮಾರಸಂದ್ರದ ಆತ್ನು ಶಿವಕುಮಾರ್ ಅಂತ.
ರಾಮಾಂಜನಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಶಿಪ್ ಇರ್ತದೆ. ಆ ರಾಮಾಂಜನಿ ಈಕೆ ಫ್ರೆಂಡ್ಶಿಪ್ ಇದ್ದಾಗ ಈಕೆ ಗಂಡ ಒಂದು ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಪಾಪ ಬೆಳಿಗ್ಗೆ ಹೋದ ಸಂಜೆವರೆಗೂ ಬರೋದಿಲ್ಲ. ಆಯಮ್ಮನಿಗೂ ಇಬ್ರು ಮಕ್ಳು ಇರ್ತಾರೆ. ಆನಂತರ ರಾಮಾಂಜಿ ಭಯಭೀತನಾಗ್ತಾನೆ. ಇವನು ಕೂಡ ಹೋಗಿ ಬಿಡದಿ ಬಳಿಯ ರೈಲಿಗೆ ಸಿಲುಕಿ ತನ್ನ ಪ್ರಾಣವನ್ನ ಆಹುತಿ ಮಾಡಿಕೊಂಡಿದ್ದಾನೆ. ಈ ಒಂದು ಘಟನೆಯ ಬಗ್ಗೆ ಇನ್ನಷ್ಟು ವಿವರಣೆಗಳನ್ನ SP ಚಂದ್ರಕಾಂತ್ ಅವರು ವಿವರಿಸೋದು ಹೀಗೆ. ಗಂಡ ಒಂದು ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಪಾಪ ಬೆಳಿಗ್ಗೆ ಹೋದ ಸಂಜೆವರೆಗೂ ಬರೋದಿಲ್ಲ. ಆಯಮ್ಮನಿಗೂ ಇಬ್ರು ಮಕ್ಳು ಇರ್ತಾರೆ. ಸೊ ಈತ್ನು ಆಯಮ್ಮನ ಮಧ್ಯೆ ಏನು ಘರ್ಷಣೆ ಆಯ್ತು ಅಂತ ಗೊತ್ತಿಲ್ಲ. ಒಂದಿನ ಕಾರು ಬಾಲಚಂದ್ರ ಮುನಿಯಪ್ಪನ ಮಗಂದು ಕಾರ್ ತಗೊಂಡು ಆಕೆಯನ್ನು ಕೂರಿಸ್ಕೊಂಡು ದೊಡ್ಡಬಳ್ಳಾಪುರ ಕಡೆ ಹೋದಾಗ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗ್ತಾನೆ. ಅಲ್ಲಿ ಬೆಂಕಿ ಹಚ್ಚಿಬಿಡ್ತಾನೆ. ಇದು ತಪ್ಸ್ಕೊಂಡ್ ಬಂದ್ಬಿಡ್ತಾನೆ. ತಪ್ಸ್ಕೊಂಡ್ ಬಂದ್ಬಿಟ್ಟು ಅವನು ಅಲ್ಲಿ ಬಟ್ಟೆ, ಶರ್ಟು ಮತ್ತೆ ಮೊಬೈಲ್ ನ ಬಿಸಾಕ್ ಬಂದಿರ್ತಾನೆ. ನಾವು ಇಮಿಡಿಯೇಟ್ಲಿ ಅದನ್ನ ಟ್ರೇಸ್ ಮಾಡಿದಾಗ ಈತು ಅಂತ ಗೊತ್ತಾಗ್ಬಿಡ್ತದೆ. ಅಷ್ಟೊತ್ತಿಗೆ ಮಾಲಚಂದ್ರ ಮುನಿಯಪ್ಪನ ಮಗನಿಗೆ ಈ ಗಾಂಜಾ ಕಾರು ಸುಟ್ಟೋಯ್ತಲ್ಲ, ಮೆಸೇಜ್ ಹೋಗ್ತದೆ, ನಿನ್ನ ವೆಹಿಕಲ್ ಗೆ ಫೈರ್ ಆಕ್ಸಿಡೆಂಟ್ ಆಗಿದೆ ಅಂತ. ಲೊಕೇಶನ್ ಶೇರ್ ಆಗ್ಬಿಡ್ತದೆ. ಈಗ ಟೆಕ್ನಾಲಜಿ ಬಂದಿದೆ. ಕೂಡಲೇ ಆತ ಅಲ್ಲಿ ಬರ್ತಾನೆ. ಆತನೇ ಕಂಪ್ಲೇಂಟ್ ಕೊಡ್ತಾನೆ, ನನ್ನ ವಾಹನನ ನನ್ಗೆ ಬೇಕು ಅಂತ ಇವತ್ತು ಇದನ್ನ ತಗೊಂಡೋದ ಅಂತ. ಅದ್ರ ಮೇಲೆ ಆತದೇ ಒಂದು FIR ತಗೊಂಡು ವಿಚಾರ ಮಾಡಕ್ ಶುರು ಮಾಡಿದಾಗ ಕಡೆಗೆ ಮೃತಳು ಸರೋಜ ಅಂತ, ಈಕೆ ಜೊತೆ 5 ವರ್ಷದ ಫ್ರೆಂಡ್ಶಿಪ್ ಇತ್ತು. ಸೊ ಆತ್ಮ ಪತ್ತೆಗೆ ನಾವು ಕ್ರಮ ತಗೊಂಡಾಗ ನಮ್ಗೆ ರಾತ್ರಿ ಮಿಡ್ ನೈಟ್ ಅಲ್ಲಿ ಗೊತ್ತಾಗ್ತದೆ, ಬಿಡದಿ ಹತ್ರ ರೈಲ್ವೆಗೆ ತಲೆ ಕೊಟ್ಟು ಸತ್ತೋಗಿರ್ತಾನೆ. ಸೊ ಕ್ಲಿಯರ್ ಕಟ್ ಇದು ಆತ್ಮ ಮಾಡಿದ್ದಾನೆ. ಆತ್ಮ ಅವರ ಇಬ್ಬರ ಸಂಬಂಧದಲ್ಲಿ ಯಾವ್ದೋ ಬಿರುಕು ಬಂದಿದ್ರಿಂದ ಈ ತೀರ್ಮಾನ ತಗೊಂಡಿರ್ತಾನೆ. ಈತ್ನಿಗೂ ಹೆಂಡತಿ ಇದ್ರೂ ಆತನ ಜೊತೆ ಇರೋದಿಲ್ಲ. ಈತ್ನ ಒಬ್ಬಂಟಿಯಾಗಿರ್ತಾನೆ. ಆಕೆ ಮತ್ತು ಇಬ್ಬರ ಮಧ್ಯೆ ಏನೋ ವೈಮನಸ್ಸು ಬಂದಾಗ ಈ ಒಂದು ಕೃತ್ಯ ಎಸಗಿರ್ತಾನೆ. ಪ್ರಕರಣ ಇನ್ನೂ ತನಿಖೆಯಲ್ಲಿದೆ. ಅದು ಬಹಳ ಶಾರ್ಟ್ ಟೈಮ್ ಅಲ್ಲಿ ಪತ್ತೆ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳಿಗೂ ಸಹ ನಾವು ಅಭಿನಂದನಾ ಪತ್ರ ಮತ್ತು ನಗದು ರಿವಾರ್ಡ್ ನ ಕೊಡ್ಲಿಕ್ಕೆ ಕ್ರಮ ಕೈಗೊಳ್ತೀವಿ. ಒಟ್ನಲ್ಲಿ ಸೋಷಿಯಲ್ ಮೀಡಿಯಾಗಳು ಕೆಲವೊಂದು ಸಲ ಉಪಯೋಗಕ್ಕೆ ಬಂದ್ರೆ ಇನ್ನೊಂದು ಕಡೆ ಅದು ವ್ಯತಿರಿಕ್ತವಾದಂತ ಪರಿಣಾಮಗಳನ್ನು ಕೂಡ ಬೀರ್ತಾ ಇದೆ. ಹಾಗಾಗಿ ಎಷ್ಟು ಉಪಯೋಗಕ್ಕೆ ಬೇಕು ಅಷ್ಟನ್ನು ಮಾತ್ರ ಈ ಸೋಷಿಯಲ್ ಮೀಡಿಯಾಗಳನ್ನ ಬಳಸಿಕೊಳ್ಬೇಕು. ಅನಗತ್ಯವಾದಂತಹ ವಿಚಾರಗಳಿಗೆ ತಲೆ ಹಾಕಿದ್ರೆ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಪರಿಚಯ ಆಗುವಂತಹ ಸ್ನೇಹವನ್ನ ಮಾಡಿದ್ರೆ ಈ ರೀತಿಯಾಗಿ ಒಂದು ಅಂತ್ಯವು ಈ ಒಂದು ಸೋಷಿಯಲ್ ಮೀಡಿಯಾ ಇಬ್ಬರನ್ನ ಬಲಿ ತೆಗೆದುಕೊಂಡಂತಾಗಿದೆ. ಇದಕ್ಕೆ ಹೊಣೆ ಯಾರು, ಆ ಪುರುಷನ ಅಥವಾ ಮಹಿಳೆಯ, ಅದು ಗೊತ್ತಿಲ್ಲ. ನಿಮ್ಮ ವಿವೇಚನೆಗೆ ಬಿಟ್ಟಿರುವಂತದ್ದು. ಆ ಒಂದು ಸೋಷಿಯಲ್ ಮೀಡಿಯಾಗಳನ್ನ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.